ಧರ್ಮಸ್ಥಳದ ಹಿಂದೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಅದರ ಹಿಂದೆ ಯಾರಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈಗ ಒಂದಷ್ಟು ವಿಚಾರಗಳನ್ನ ಅನೇಕ ನಾಯಕರು ಕೂಡ ಮಾತಾಡಿದ್ದಾರೆ. ಫಾರಿನ್ ಫಂಡಿಂಗ್ ಆಗ್ತಾ ಇದೆ ಅನ್ನುವಂತಹ ಗುಮಾನಿಯನ್ನ ವ್ಯಕ್ತಪಡಿಸಿದ್ದಾರೆ. ಎನ್ಐಎ ಇಂದ ತನಿಖೆ ಆಗಬೇಕು ಅಂತ ಬಿಜೆಪಿ ನಾಯಕರು ಆರಂಭದಿಂದಲೂ ಕೂಡ ಕೇಳ್ಕೊಳ್ತಾ ಇದ್ರು. ಇದರ ಹಿಂದೆ ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ. ಫಾರಿನ್ ಫಂಡಿಂಗ್ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅರವಿಂದ್ ಬೆಲ್ಲದ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಬಿಜೆಪಿ ನಾಯಕರೆಲ್ಲರೂ ಕೂಡ ಕೇಳ್ತಾ ಇರುವಂತಹ ಆಗ್ರಹ ಅಂತಂದ್ರೆ ಎನ್ಐಎ ಇಂದ ತನಿಖೆ ಆಗಬೇಕು ಅನ್ನುವಂತಹ ವಿಚಾರ. ಅದರ ಜೊತೆಯಲ್ಲಿ ಇದರ ಹಿಂದೆ ಯಾರಿದ್ದಾರೆ, ಕ್ರಿಶ್ಚಿಯನ್ ಮಿಷನರಿ ಇದೆಯಾ ಅಥವಾ ಯಾರಿದ್ದಾರೆ ಅನ್ನುವಂಥದ್ದು ಸಮಗ್ರ ತನಿಖೆ ಆಗಿ, ಎಲ್ಲವೂ ಕೂಡ ತನಿಖೆ ಆಗಿ ಶಶಿಕಾಂತ್ ಸೆಂಥಿಲ್ ಕೈವಾಡ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ಮುಸ್ಲಿಂ ಸಂಘಟನೆ ಇದೆ ಅನ್ನುವಂತಹ ಆರೋಪ ಮತ್ತೊಂದು ಕಡೆಯಿಂದ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕ್ರಿಶ್ಚಿಯನ್ ಮಿಷನರಿ ಇದೆ ಅನ್ನುವಂತ ಆರೋಪಗಳು ಕೂಡ ಇದೆ. ಅದ್ ಯಾರೇ ಇದ್ರೂ ಕೂಡ ಅದು ತನಿಖೆ ಆಗ್ಲಿ ಅಂತ ಎಕ್ಸ್ಕ್ಲೂಸಿವ್ ಆಗಿ ಅರವಿಂದ್ ಬೆಲ್ಲದ್ ಮಾತಾಡಿದ್ದಾರೆ. ಇದ್ರ ಬಗ್ಗೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈ ಪ್ರಕರಣದ ಬಗ್ಗೆ ಅವ್ರಿಗೆ ಏನೆಲ್ಲ ಮಾಹಿತಿ ಇದೆ ಅಂತ ಹೇಳಿ. ಸರ್ ನಮಸ್ತೆ. ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಈಗ ಹೋಗಿ ಬಂದು ಶಶಿಕಾಂತ್ ಸೆಂಥಿಲ್ ಅವರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನಿಮ್ಗೆ ಏನು ಮಾಹಿತಿ ಇದೆ ಮತ್ತೆ ಈ ಧರ್ಮಸ್ಥಳ ತೇಜೋವಧೆಗೆ ಏನೆಲ್ಲ ಕಾರಣಗಳು ಇರಬಹುದು ಅಂತ ತಾವು ಹೇಳ್ತೀರಿ ಸರ್? ಸುಮಾರು ಒಂದು 8-10 ತಿಂಗಳ ಹಿಂದಿನ ಶಶಿಕಾಂತ್ ಸೆಂಥಿಲ್ ಅವರ ಒಂದು ಭಾಷಣ ಹೊರಬಂದಿದೆ. ಅದರಲ್ಲಿ ಅವರು ಯಾವ ರೀತಿ ವ್ಯವಸ್ಥಿತವಾಗಿ ನಾವು ಬಲಪಂಥೀಯ ವಿಚಾರಗಳನ್ನ ನಾವು ಸಮಾಜದಿಂದ ತುಂಡು ಮಾಡಬೇಕು, ಯಾವ ರೀತಿ ಎಡಪಂಥೀಯ ವಿಚಾರಧಾರೆಯನ್ನ ಮುಂದೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಅವರು ಮಾತಾಡಿದ್ದಾರೆ. ಅದಷ್ಟಲ್ಲದೆ ಇದು ಬಹಳ ಬಲವಾದ ಗುಮಾನಿಗಳದಾವ. ಈ ಧರ್ಮಸ್ಥಳದ ಸಂಚು ಏನಾಗಿದೆ, ಇದಕ್ಕೆ ಫಾರಿನ್ ಫಂಡಿಂಗ್ ಕೂಡ ಇದೆ ಅಂತ ಹೇಳಿ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಇದರ ಹಿಂದೆ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡ ಕೂಡ ಇದೆ ಅಂತ ಹೇಳಿ ತಮ್ಮ ಭಾಷಣದಲ್ಲಿ ಅವರು ಹಿಂದೂ ಸಮಾಜದ ಬಗ್ಗೆ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಆದ್ರೆ ನನಗೆ ಸಂಶಯ ಇದೆ, ಈ ಶಶಿಕಾಂತ್ ಸೆಂಥಿಲ್ ಅವರು ಹಿಂದೂ ಸಮಾಜದವರ ಅಲ್ಲ. ಅವರು ನನಗನ್ಸಿದ ಮಟ್ಟಿಗೆ ಹಿಂದೂ ಸಮಾಜದಲ್ಲಿ ದಲಿತರಿಗಿರುವಂತಹ ಸೌಲಭ್ಯ, ನಮ್ಮ ಸಂವಿಧಾನದಲ್ಲಿ ಇರುವಂತಹ ಸೌಲಭ್ಯಗಳನ್ನು ತೆಗೆದುಕೊಳ್ತಿದ್ದಾರೆ. ಆದ್ರೆ ಅವರು ನಿಜವಾಗಿ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್. ಹೀಗಾಗಿ ಟೋಟಲ್ ಇದು ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆ ಕಾಣದ ಕೈಗಳು ಇದಾವೆ. ಇದರಲ್ಲಿ ಒಂದು ಷಡ್ಯಂತ್ರ ನಡೆದಿದೆ. ಇದರಲ್ಲಿ ಮಿಷನರೀಸ್ ಅದಾರೋ ಅಥವಾ ಮುಸ್ಲಿಂ ಸಂಘಟನೆಗಳದಾವೋ ಅಥವಾ ಶಶಿಕಾಂತ್ ಸೆಂಥಿಲ್ ಅಂತ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ನಮ್ಮ ಧರ್ಮ, ನಮ್ಮ ವಿಚಾರ, ನಮ್ಮ ಸಂಸ್ಕೃತಿ ನಮ್ಮದನ್ನ ಒಡಿಬೇಕಂತ ಹೇಳಿ ಏನು ವಿಚಾರ ಇಟ್ಕೊಂಡಿದ್ದಾರೆ. ಈ ರೀತಿಯ ಲೆಫ್ಟಿಸ್ಟ್ಗಳದಾರ. ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕಾಗೈತಿ. ಹಾಗಾಗಿ ಇದೇನು SIT ಇವರೇನು ಮಾಡಿದಾರಲ್ಲ, ಇದು ಒಂದು ತೇಪೆ ಹಚ್ಚುವಂತ ಕೆಲಸ ಆಗಬಾರದು. ನಿಜವಾದ ತನಿಖೆ ಆಗಿ ನಿಜವಾದ ವಿಷಯ ಹೊರ ಬರುವಂಗ ಆಗಬೇಕು. ಸರ್, ಈ ಒಂದು ಪ್ರಕರಣಕ್ಕೆ ಧರ್ಮಸ್ಥಳ ತೇಜೋವಧೆಗೆ ವಿದೇಶದಿಂದ ಫಂಡಿಂಗ್ ಆಗಿದೆ, ಫಾರಿನ್ ಫಂಡಿಂಗ್ ಆಗಿದೆ ಅಂತಕ್ಕಂತಹ ಒಂದಷ್ಟು ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಎದ್ದಿರತಕ್ಕಂಥದ್ದು. ತಮ್ಗೇನಾದ್ರೂ ಆ ವಿಚಾರವಾಗಿ ಏನಾದ್ರು ಮಾಹಿತಿ ಇದೆಯಾ? ನನಗೆ ಮಾಹಿತಿ ಇಲ್ಲ. ಆದ್ರೆ ನಾವು ಕೂಡ ಬೇರೆ ಬೇರೆ ಕಡೆ ಇದನ್ನು ಕೇಳಿದ್ದೇವೆ. ಬೇರೆ ಬೇರೆ ಕಡೆಯಿಂದ ಬ್ಯಾಂಕ್ದಿಂದ ಅಕೌಂಟ್ದಿಂದ ಬಂತು, ದುಡ್ಡು ಬಂತು, ಹಾಗೆ ಬಂತು. ಹಾಗಾಗಿ ಇದ್ರ ಬಗ್ಗೆ NIA ತನಿಖೆ ಆಗಬೇಕು ಅಂತ ಹೇಳಿ ನಂದು ವಿಚಾರ. ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಈ ತನಿಖೆಯನ್ನು NIAಗೆ ಕೊಡಿ. ಫಾರಿನ್ ಫಂಡಿಂಗ್ ಅದು ಏನಾಗಿದ್ರೆ ಹೊರಗೆ ಬರ್ತದೆ. ಇದರಲ್ಲಿ ಮತ್ತೇನು ಷಡ್ಯಂತ್ರ ಐತಿ ಅದು ಕೂಡ ಹೊರ ಬರ್ತದೆ. ಶಶಿಕಾಂತ್ ಸೆಂಥಿಲ್ ಅವರ ವಿರುದ್ಧ ಆರೋಪ ಬಂದಿದೆ. ಎಲ್ಲೋ ಒಂದ್ ಕಡೆ ಯಾರೊಬ್ಬ ಮುಸುಕುದಾರಿ ಬಂದು ಆರೋಪವನ್ನ ಮಾಡ್ತಾರೆ, ಮಾಡಿದ ತಕ್ಷಣ SIT ರಚನೆ ಮಾಡ್ತಾರೆ. ಈಗ ಅವರ ಪಕ್ಷದೇ ಇರತಕ್ಕಂಥ ಸಂಸದರು, ಈಗ ಕಾಂಗ್ರೆಸ್ನವರು ಶಶಿಕಾಂತ್ ಸೆಂಥಿಲ್ ಅವರ ಮೇಲೆ ಆರೋಪ ಬಂದಿದೆ. ಈಗ ಅವ್ರ ಮೇಲೆ ಪ್ರಕರಣ ದಾಖಲಾದ ಇರಲಿ, ಅವ್ರ ಬಗ್ಗೆ ವಿಚಾರಣೆಗೂ ಕೂಡ ಚಕಾರ ಕೂಡ ಎತ್ತುತ್ತಾ ಇಲ್ಲ. ನಿಮ್ಗೆ ವಿಶ್ವಾಸ ಇದೆ ಸರ್ಕಾರ ಈ ನಿಟ್ಟಿನಲ್ಲಿ ತನಿಖೆ ಮಾಡುತ್ತೆ ಅಂತಕ್ಕಂಥದ್ದು? ನೋಡ್ರಿ, ಇದು ಸಂಪೂರ್ಣವಾಗಿ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಹಿಂದೂ ವಿರೋಧಿ ವಿಚಾರಗಳನ್ನ ಬೆಳೆಸುವಂತ ಅಲ್ಟ್ರಾ ಲೆಫ್ಟಿಸ್ಟ್ ಸರ್ಕಾರ. ಹೆಸರಿಗೆ ಕಾಂಗ್ರೆಸ್ ಸರ್ಕಾರ, ಆದ್ರೆ ಅಲ್ಟ್ರಾ ಲೆಫ್ಟ್ ಕೇಂದ್ರದ ನಾಯಕರಿಗೆ ಮತ್ತು ಅಲ್ಲಿಗೆ ತನಿಖಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಕೂಡ ಅರವಿಂದ್ ಬೆಲ್ಲದ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳದ ಹಿಂದೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಅದರ ಹಿಂದೆ ಯಾರಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈಗ ಒಂದಷ್ಟು ವಿಚಾರಗಳನ್ನ ಅನೇಕ ನಾಯಕರು ಕೂಡ ಮಾತಾಡಿದ್ದಾರೆ. ಫಾರಿನ್ ಫಂಡಿಂಗ್ ಆಗ್ತಾ ಇದೆ ಅನ್ನುವಂತಹ ಗುಮಾನಿಯನ್ನ ವ್ಯಕ್ತಪಡಿಸಿದ್ದಾರೆ. ಎನ್ಐಎ ಇಂದ ತನಿಖೆ ಆಗಬೇಕು ಅಂತ ಬಿಜೆಪಿ ನಾಯಕರು ಆರಂಭದಿಂದಲೂ ಕೂಡ ಕೇಳ್ಕೊಳ್ತಾ ಇದ್ರು. ಇದರ ಹಿಂದೆ ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ. ಫಾರಿನ್ ಫಂಡಿಂಗ್ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅರವಿಂದ್ ಬೆಲ್ಲದ್ ಎಕ್ಸ್ಕ್ಲೂಸಿವ್
ಬಿಜೆಪಿ ನಾಯಕರೆಲ್ಲರೂ ಕೂಡ ಕೇಳ್ತಾ ಇರುವಂತಹ ಆಗ್ರಹ ಅಂತಂದ್ರೆ ಎನ್ಐಎ ಇಂದ ತನಿಖೆ ಆಗಬೇಕು ಅನ್ನುವಂತ ವಿಚಾರ. ಅದರ ಜೊತೆಯಲ್ಲಿ ಇದರ ಹಿಂದೆ ಯಾರಿದ್ದಾರೆ, ಕ್ರಿಶ್ಚಿಯನ್ ಮಿಷನರಿ ಇದೆಯಾ ಅಥವಾ ಯಾರಿದ್ದಾರೆ ಅನ್ನುವಂಥದ್ದು ಸಮಗ್ರ ತನಿಖೆ ಆಗಿ, ಎಲ್ಲವೂ ಕೂಡ ತನಿಖೆ ಆಗಿ ಶಶಿಕಾಂತ್ ಸೆಂಥಿಲ್ ಕೈವಾಡ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ಮುಸ್ಲಿಂ ಸಂಘಟನೆ ಇದೆ ಅನ್ನುವಂತಹ ಆರೋಪ ಮತ್ತೊಂದು ಕಡೆಯಿಂದ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕ್ರಿಶ್ಚಿಯನ್ ಮಿಷನರಿ ಇದೆ ಅನ್ನುವಂತ ಆರೋಪಗಳು ಕೂಡ ಇದೆ. ಅದ್ಯಾರೇ ಇದ್ರೂ ಕೂಡ ಅದು ತನಿಖೆ ಆಗ್ಲಿ ಅಂತ ಎಕ್ಸ್ಕ್ಲೂಸಿವ್ ಆಗಿ ಅರವಿಂದ್ ಬೆಲ್ಲದ್ ಮಾತಾಡಿದ್ದಾರೆ ಇದ್ರ ಬಗ್ಗೆ. ನಮ್ಮ ಜೊತೆಗೆ ವಿರೋಧ ಪಕ್ಷದ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಈ ಪ್ರಕರಣದ ಬಗ್ಗೆ ಅವ್ರಿಗೆ ಏನೆಲ್ಲ ಮಾಹಿತಿ ಇದೆ ಅಂತ ಹೇಳಿ. ಸರ್ ನಮಸ್ತೆ. ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಈಗ ಹೋಗಿ ಬಂದು ಶಶಿಕಾಂತ್ ಸೆಂಥಿಲ್ ಅವರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನಿಮ್ಗೆ ಏನು ಮಾಹಿತಿ ಇದೆ, ಮತ್ತೆ ಈ ಧರ್ಮಸ್ಥಳ ತೇಜೋವಧೆಗೆ ಏನೆಲ್ಲ ಕಾರಣಗಳು ಇರ್ಬೋದು ಅಂತ ತಾವು ಹೇಳ್ತೀರಿ ಸರ್? ಸುಮಾರು ಒಂದು 8-10 ತಿಂಗಳ ಹಿಂದಿನ ಶಶಿಕಾಂತ್ ಸೆಂಥಿಲ್ ಅವರ ಒಂದು ಭಾಷಣ ಹೊರಬಂದಿದೆ. ಅದರಲ್ಲಿ ಅವರು ಯಾವ ರೀತಿ ವ್ಯವಸ್ಥಿತವಾಗಿ ನಾವು ಬಲಪಂಥೀಯ ವಿಚಾರಗಳನ್ನ ನಾವು ಸಮಾಜದಿಂದ ತುಂಡು ಮಾಡಬೇಕು, ಯಾವ ರೀತಿ ಎಡಪಂಥೀಯ ವಿಚಾರಧಾರೆಯನ್ನ ಮುಂದೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಅವರು ಮಾತಾಡಿದ್ದಾರೆ. ಅದಷ್ಟಲ್ಲದೆ ಈ ಬಹಳ ಬಲವಾದ ಗುಮಾನಿಗಳದಾವ. ಈ ಧರ್ಮಸ್ಥಳದ ಸಂಚೆ ಏನಾಗಿದೆ, ಇದಕ್ಕೆ ಫಾರಿನ್ ಫಂಡಿಂಗ್ ಕೂಡ ಇದೆ ಅಂತ ಹೇಳಿ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಇದರ ಹಿಂದೆ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡ ಕೂಡ ಇದೆ ಅಂತ ಹೇಳಿ ತಮ್ಮ ಭಾಷಣದಲ್ಲಿ ಅವರು ಹಿಂದೂ ಸಮಾಜದ ಬಗ್ಗೆ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಆದರೆ ನನಗೆ ಸಂಶಯ ಇದೆ, ಈ ಶಶಿಕಾಂತ್ ಸೆಂಥಿಲ್ ಅವರು ಹಿಂದೂ ಸಮಾಜದವರ ಅಲ್ಲ. ಅವರು ನನಗನ್ಸಿದ ಮಟ್ಟಿಗೆ ಹಿಂದೂ ಸಮಾಜದಲ್ಲಿ ದಲಿತರಿಗಿರುವಂತಹ ಸೌಲಭ್ಯ, ನಮ್ಮ ಸಂವಿಧಾನದಲ್ಲಿ ಇರುವಂತಹ ಸೌಲಭ್ಯಗಳನ್ನು ತೆಗೆದುಕೊಳ್ತಿದ್ದಾರೆ. ಆದರೆ ಅವರು ನಿಜವಾಗಿ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್. ಹೀಗಾಗಿ ಟೋಟಲ್ ಇದು ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆ ಕಾಣದ ಕೈಗಳು ಇದಾವೆ. ಇದರಲ್ಲಿ ಒಂದು ಷಡ್ಯಂತ್ರ ನಡೆದಿದೆ. ಇದರಲ್ಲಿ ಮಿಷನರೀಸ್ ಅದಾರೋ ಅಥವಾ ಮುಸ್ಲಿಂ ಸಂಘಟನೆಗಳದಾವೋ ಅಥವಾ ಶಶಿಕಾಂತ್ ಸೆಂಥಿಲ್ ಅಂತ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ನಮ್ಮ ಧರ್ಮ, ನಮ್ಮ ವಿಚಾರ, ನಮ್ಮ ಸಂಸ್ಕೃತಿ ನಮ್ಮದನ್ನ ಒಡಿಬೇಕಂತ ಹೇಳಿ ಏನು ವಿಚಾರ ಇಟ್ಕೊಂಡಿದ್ದಾರೆ. ಈ ರೀತಿಯ ಲೆಫ್ಟಿಸ್ಟ್ಗಳದಾರ. ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕಾಗೈತಿ. ಹಾಗಾಗಿ ಇದೇನು SIT ಇವ್ರೇನು ಮಾಡಿದಾರಲ್ಲ, ಇದು ಒಂದು ತೇಪೆ ಹಚ್ಚುವಂತ ಕೆಲಸ ಆಗಬಾರದು. ನಿಜವಾದ ತನಿಖೆ ಆಗಿ ನಿಜವಾದ ವಿಷಯ ಹೊರ ಬರುವಂಗ ಆಗಬೇಕು. ಸರ್, ಈ ಒಂದು ಪ್ರಕರಣಕ್ಕೆ ಧರ್ಮಸ್ಥಳ ತೇಜೋವಧೆಗೆ ವಿದೇಶಿಯಿಂದ ಫಂಡಿಂಗ್ ಆಗಿದೆ, ಫಾರಿನ್ ಫಂಡಿಂಗ್ ಆಗಿದೆ ಅಂತಕ್ಕಂತಹ ಒಂದಷ್ಟು ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಎದ್ದಿರ್ತಕ್ಕಂಥದ್ದು. ತಮ್ಗೇನಾದ್ರೂ ಆ ವಿಚಾರವಾಗಿ ಏನಾದ್ರೂ ಮಾಹಿತಿ ಇದೆಯಾ? ನನಗೆ ಮಾಹಿತಿ ಇಲ್ಲ. ಆದ್ರೆ ನಾವು ಕೂಡ ಬೇರೆ ಬೇರೆ ಕಡೆ ಇದನ್ನು ಕೇಳಿದ್ದೇವೆ. ಬೇರೆ ಬೇರೆ ಕಡೆಯಿಂದ ಬ್ಯಾಂಕ್ದಿಂದ ಅಕೌಂಟ್ದಿಂದ ಬಂತು, ದುಡ್ಡು ಬಂತು, ಹಾಗೆ ಬಂತು. ಹಾಗಾಗಿ ಇದ್ರ ಬಗ್ಗೆ NIA ತನಿಖೆ ಆಗಬೇಕು ಅಂತ ಹೇಳಿ ನಂದು ವಿಚಾರ. ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಈ ತನಿಖೆಯನ್ನು NIAಗೆ ಕೊಡಿ. ಫಾರಿನ್ ಫಂಡಿಂಗ್ ಅದು ಏನಾಗಿದ್ರು ಹೊರಗೆ ಬರ್ತದೆ. ಇದರಲ್ಲಿ ಮತ್ತೇನು ಷಡ್ಯಂತ್ರ ಐತಿ ಅದು ಕೂಡ ಹೊರ ಬರ್ತದೆ. ಶಶಿಕಾಂತ್ ಸೆಂಥಿಲ್ ಅವರ ವಿರುದ್ಧ ಆರೋಪ ಬಂದಿದೆ. ಎಲ್ಲೋ ಒಂದ್ ಕಡೆ ಯಾರೊಬ್ಬ ಮುಸುಕುದಾರಿ ಬಂದು ಆರೋಪವನ್ನ ಮಾಡ್ತಾರೆ, ಮಾಡಿದ ತಕ್ಷಣ SIT ರಚನೆ ಮಾಡ್ತಾರೆ. ಈಗ ಅವರ ಪಕ್ಷದೇ ಇರತಕ್ಕಂಥ ಸಂಸದರು, ಈಗ ಕಾಂಗ್ರೆಸ್ನವರು ಶಶಿಕಾಂತ್ ಸೆಂಥಿಲ್ ಅವ್ರ ಮೇಲೆ ಆರೋಪ ಬಂದಿದೆ. ಈಗ ಅವ್ರ ಮೇಲೆ ಪ್ರಕರಣ ದಾಖಲಾದು ಇರಲಿ, ಅವ್ರ ಬಗ್ಗೆ ವಿಚಾರಣೆಗೂ ಕೂಡ ಚಕಾರ ಕೂಡ ಎತ್ತುತ್ತಾ ಇಲ್ಲ. ನಿಮ್ಗೆ ವಿಶ್ವಾಸ ಇದೆ ಸರ್ಕಾರ ಈ ನಿಟ್ಟಿನಲ್ಲಿ ತನಿಖೆ ಮಾಡುತ್ತೆ ಅಂತಕ್ಕಂಥದ್ದು? ನೋಡ್ರಿ, ಇದು ಸಂಪೂರ್ಣವಾಗಿ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಹಿಂದೂ ವಿರೋಧಿ ವಿಚಾರಗಳನ್ನ ಬೆಳೆಸುವಂತ ಅಲ್ಟ್ರಾ ಲೆಫ್ಟಿಸ್ಟ್ ಸರ್ಕಾರ. ಹೆಸರಿಗೆ ಕಾಂಗ್ರೆಸ್ ಸರ್ಕಾರ, ಆದ್ರೆ ಅಲ್ಟ್ರಾ ಲೆಫ್ಟ್ ಕೇಂದ್ರದ ನಾಯಕರಿಗೆ ಮತ್ತು ಅಲ್ಲಿಗೆ ತನಿಖಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಕೂಡ ಅರವಿಂದ್ ಬೆಲ್ಲದ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.